ನಮಸ್ಕಾರ ವೀಕ್ಷಕರೇ, ಎಗ್ ಅವೆನ್ ಮೊಸರು ಆಲ್ಕೋಹಾಲ್ ಇವೇನು ಇಲ್ಲದೆ ನೋಡಿ ಎಷ್ಟೊಂದು ಸುಲಭವಾಗಿ ಪ್ಲಮ್ ಕೇಕನ್ನು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಬನ್ನಿ ಇವಾಗ ಪ್ಲಮ್ ಕೇಕನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಆರೆಂಜ್ ಜ್ಯೂಸನ್ನು ತಗೋಬೇಕಾಗತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ಅಂಗಡಿಯಿಂದ ತಂದಂತಹ ಜ್ಯೂಸನ್ನು ಯೂಸ್ ಮಾಡೋಂಗಿದ್ರೆ ಸಕ್ಕರೆಯನ್ನು ಆ್ಯಡ್ ಮಾಡೋಷ್ಟಿಲ್ಲ. ಈಗ ಇದರಲ್ಲಿ ನಾವು ಒಂದೊಂದು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡೋಣ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಈ ಥರ ಸಣ್ಣದಾಗಿ ಕಟ್ ಮಾಡಿರಬೇಕು. 2 ಟೇಬಲ್ ಸ್ಪೂನ್ ಆಗುವಷ್ಟು ಕುಂಬಳಕಾಯಿ ಬೀಜ, 2 ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಒಣದ್ರಾಕ್ಷಿ, ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಚೆರ್ರೀಸ್, 2 ಟೇಬಲ್ ಸ್ಪೂನ್ ಆಗುವಷ್ಟು ವಾಲ್ನಟ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣದ್ರಾಕ್ಷಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಯೆಲ್ಲೋ ಕಲರ್ ಟೂಟಿ ಫ್ರೂಟಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಕಲರ್ ಟೂಟಿ ಫ್ರೂಟಿ, ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಕಲರ್ ಟೂಟಿ ಫ್ರೂಟಿ. ಟೋಟಲ್ ಆಗಿ ಟೂಟಿ ಫ್ರೂಟಿಯನ್ನು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿಕೊಂಡು ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಖರ್ಜೂರ ಪೀಸಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವನ್ನು 2 ಅವರ್ಸ್ ಚೆನ್ನಾಗಿ ನೆನೆಸಬೇಕು. ಈ ಜ್ಯೂಸಲ್ಲಿ ನೆನೆಯೋದ್ರಿಂದ ಕೇಕ್ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಕ್ಯಾರಮೆಲ್ ಸಿರಪನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಳ್ಳೋಣ. ಸಕ್ಕರೆಯಲ್ಲಿ ನೀರನ್ನು ಸೇರಿಸಬಾರ್ದು, ಹಾಗೆ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ತಾದ್ಮೇಲೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಿತು. ನೋಡಿ, ನಾವು ಯಾವ ಕಪ್ನಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೀವೋ ಅದೇ ಕಪ್ನಲ್ಲಿ 1/2 ಕಪ್ ಆಗುವಷ್ಟು ಬಿಸಿ ನೀರನ್ನು ಸೇರಿಸಿ 2-3 ನಿಮಿಷ ಚೆನ್ನಾಗಿ ಕುದಿಸಿ ಒಂದು ಸೈಡ್ಗೆ ತೆಗೆದಿಟ್ಟು ನಂತರ ಹೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಉಪ್ಪು ಅಥವಾ ಒಂದು ಸ್ಟ್ಯಾಂಡನ್ನು ಇಟ್ಟು ಒಂದು 10 ನಿಮಿಷ ನಾವು ಫ್ರೀ ಹೀಟ್ ಮಾಡ್ಕೊಳ್ಳೋಣ, ಲೋ ಫ್ಲೇಮ್ನಲ್ಲಿಟ್ಟು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1/2 ಕಪ್ ಆಗುವಷ್ಟು ಸಕ್ಕರೆ, 3 ಲವಂಗ, 3 ಏಲಕ್ಕಿ, ಹಾಗೆ 1 ಇಂಚ್ ಆಗುವಷ್ಟು ದಾಲ್ಚಿನ್ನಿ ಚಕ್ಕೆ, ಹಾಗೆ 1 ಇಂಚ್ ಆಗುವಷ್ಟು ಒಣಶುಂಠಿ ಇದರ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ, ಯಾಕಂತಂದರೆ ಮಿಕ್ಸಿ ತಿರುಗೋದಿಲ್ಲ ಹಾಗಾಗಿ. ನಂತರ ಜಾವಿತ್ರಿ ಸ್ವಲ್ಪ, ಹಾಗೆ ಜಾಕಾಯಿ ತಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಹಾಕ್ಕೋಬಾರ್ದು, ಒಂದು ಕಾಯಲ್ಲಿ ಒಂದು ಸಣ್ಣ ಪೀಸಷ್ಟು ಹಾಕ್ಕೋಬೇಕಾಗತ್ತೆ. ಈ ಕ್ವಾಂಟಿಟಿಗೆ ಇಷ್ಟು ಮಸಾಲೆ ಸಾಕು. ಈಗ ಇವನ್ನು ನಾವು ಪೌಡರ್ ಮಾಡ್ಕೊಂಬರೋಣ. ಪೌಡರ್ ಮಾಡ್ಕೊಂಡು ಬಂದಿದ್ದಾಯಿತು. ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ನೋಡಿ, ಕೇಕ್ ಬ್ಯಾಟರನ್ನು ಹಾಕ್ಕೊಳ್ಳೋದಕ್ಕೆ ನಾನು ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಬಟರ್ ಪೇಪರನ್ನು ಸೇರಿಸಿದ್ದೀನಿ. ಸೊ ಎಷ್ಟು ರೌಂಡ್ ಇದೆಯೋ ಅಷ್ಟು ಕಟ್ ಮಾಡ್ಕೊಂಡು ಸೇರಿಸಿ ಆಯಿಲನ್ನು ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸು ತುಂಬ ಚೆನ್ನಾಗಿ ನೆಂದಿದೆ. ಕರೆಕ್ಟಾಗಿ 2 ಅವರ್ಸ್ ಆಗಿದೆ. ಮತ್ತೊಮ್ಮೆ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಪ್ಲಮ್ ಕೇಕ್ಗೆ ಡ್ರೈ ಫ್ರೂಟ್ಸನ್ನು ನೆನೆಸಿ ಹಾಕೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಕ್ಯಾರಮೆಲ್ ಸಿರಪ್ ಕೂಡ ತಣ್ಣಗಾಗಿದೆ. ಈಗ ಇದರಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸ್ ಮಾಡಿದ್ದಾಯಿತು. ಒಂದು ಸೈಡ್ಗೆ ತೆಗೆದಿಟ್ಟು ಒಂದು ಬೌಲ್ ತಗೊಂಡು ಅದರಲ್ಲಿ 1/4 ಕಪ್ ಆಗುವಷ್ಟು ಆಯಿಲ್, 1/4 ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂತಹ ಹಾಲು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ತುಂಬ ಬಿಸಿನೂ ಇರಬಾರ್ದು, ಹಾಗಂತ ತುಂಬ ತಣ್ಣಗನೂ ಇರಬಾರ್ದು. ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಮೆಜರ್ಮೆಂಟ್ ಕಪ್ನಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸೋಣ. ಮೈದಾ ಹಿಟ್ಟನ್ನು ನಾವು ಜಲ್ಡಿ ಮಾಡ್ಕೋಬೇಕಾಗತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಸೋಡಾ, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಈ ಥರ ಜಲ್ಡಿ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ನಂತರ ಸಕ್ಕರೆ ಪೌಡರನ್ನು ಕೂಡ ಸೇರಿಸಿ ನೋಡಿ, ಒಮ್ಮೆ ಈ ಥರ ಚೆನ್ನಾಗಿ ಜಲ್ಡಿ ಮಾಡ್ಕೊಳ್ಳೋಣ. ಈ ಥರ ಉಳಿದಿರುವಂಥದ್ದನ್ನು ನಾವು ಗರಂ ಮಸಾಲ ಪೌಡರಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ನಾವು ಮೊದಲೇ 2 ಅವರ್ಸ್ ನೆನೆಸಿರುವಂತಹ ಡ್ರೈ ಫ್ರೂಟ್ಸ್ನಲ್ಲಿ ಕ್ಯಾರಮಲ್ ಸಿರಪ್ಪನ್ನು ಸೇರಿಸಿರೋದ್ರಿಂದ ಇವನ್ನೆಲ್ಲ ಇದರಲ್ಲಿ ಸೇರಿಸಿ ಒಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಫಾಸ್ಟಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬೇಕಿಂಗ್ ಪೌಡರನ್ನು ಮೊದಲೇ ಸೇರಿಸಿರೋದ್ರಿಂದ ಆ್ಯಕ್ಟಿವ್ನೆಸ್ ಎಲ್ಲ ಹೋಗಿ ಕೇಕ್ ಸರಿಯಾಗಿ ಉಬ್ಬು ಬರೋದಿಲ್ಲ. ಹಾಗಾಗಿ ಒಂದೇ ಡೈರೆಕ್ಷನಲ್ಲಿ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೇಕ್ ಬ್ಯಾಟರ್ ಅನ್ನೋದು ಈ ಥರ ಇರಬೇಕು. ಕೇಕ್ ಬ್ಯಾಟರ್ ತುಂಬ ಗಟ್ಟಿನೂ ಇರಬಾರ್ದು, ಹಾಗಂತ ತುಂಬ ತೆಳುವಾಗೂ ಇರಬಾರ್ದು. ನೋಡಿ, ಈ ಥರ ಇರಬೇಕಾಗತ್ತೆ. ಈಗ ನಾವು ಕೇಕ್ ಮೋಲ್ಡಲ್ಲಿ ಅರ್ಧ ಭಾಗಕ್ಕೆ ಸೇರಿಸೋಣ, ಫುಲ್ ಸೇರಿಸಬಾರ್ದು, ಯಾಕಂತಂದರೆ ಕೇಕ್ ಉಬ್ಬಿ ಬರುತ್ತೆ. ಇದನ್ನು 3-4 ಟೈಮ್ ಈ ಥರ ಟ್ಯಾಪ್ ಮಾಡ್ಕೊಳ್ಳೋಣ. ಈ ಥರ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಏರ್ ಬಬಲ್ಸ್ ಇದ್ದರೆ ಬಂದುಬಿಡುತ್ತೆ. ಹಾಗೆ ಬೇಕಂತಂದರೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ಕೇಕ್ ಉಬ್ಬು ಬಂದಿದ್ದಾದಮೇಲೆ ಇವು ಕೂಡ ಒಳಗಡೆ ಒಟ್ಟೋಗುತ್ತೆ. ಸೊ ಯಾವ ಟೈಮಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಮೇಲ್ಗಡೆಯಿಂದ ಆ್ಯಡ್ ಮಾಡ್ಕೋಬೋದು ಅಂತ ಮುಂದೆ ನೋಡೋಣ. ನೋಡಿ, ಈ ಪಾತ್ರೆ ತುಂಬ ಬಿಸಿ ಇರುತ್ತೆ. ಸೊ ನೋಡಿಕೊಂಡು ಈ ಥರ ಸೆಂಟ್ರಲ್ಲಿಟ್ಟು ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ 25 ನಿಮಿಷ ಅಥವಾ 30 ನಿಮಿಷದವರೆಗೂ
ಓಪನ್ ಮಾಡೋದು ಬೇಡ. ಕರೆಕ್ಟಾಗಿ 30 ನಿಮಿಷ ಆದಮೇಲೆ ನೋಡಿ ಕೇಕ್ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಈ ಟೈಮಲ್ಲಿ ನಾವು ಈ ಥರ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ನೋಡಿ ಕೇಕ್ ಇನ್ನೂ ಹಸಿಯಾಗಿದೆ, ಹಾಗಾಗಿ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಕರೆಕ್ಟಾಗಿ 50 ಅಥವಾ 55 ನಿಮಿಷ ಆದಮೇಲೆ ಒಮ್ಮೆ ಚೆಕ್ ಮಾಡೋಣ. ಒಂದು ಟೂತ್ ಪಿಕ್ ಇಲ್ಲ ಅಂತಂದರೆ ಒಂದು ಚಾಕು ತಗೊಂಡು ಈ ಥರ ಚುಚ್ಚಿ ನೋಡೋಣ. ಟೂತ್ ಪಿಕ್ ಅಥವಾ ಚಾಕು ಕ್ಲಿಯರ್ ಆಗಿದ್ರೆ ಕೇಕ್ ಬೆಂದಿದೆ ಅಂತ ಅರ್ಥ. ಇಲ್ಲ ಅಂತಂದರೆ ಇದಕ್ಕೆ ಮೆತ್ಕೊಳ್ಳೋ ಹಾಗಿದ್ರೆ ಕೇಕ್ ಹಸಿಯಾಗಿದೆ ಅಂತ ಅರ್ಥ. ನೋಡಿ ಟೂತ್ ಪಿಕ್ ಕ್ಲಿಯರ್ ಆಗಿದೆ, ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಇದು ಒಂದು ಪಾತ್ರೆಗೆ ಜಾಸ್ತಿ ಆಯಿತು, ಹಾಗಾಗಿ ನಾನು ನೋಡಿ ಇನ್ನೊಂದು ಪಾತ್ರೆಯಲ್ಲಿ ಕೂಡ ಕೇಕನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಸೈಡ್ಸನ್ನು ಲೂಸ್ ಮಾಡಿಕೊಂಡು ನಂತರ ನಾವು ಕೇಕನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಈ ಮಿಸ್ಟೇಕನ್ನು ಮಾಡಬೇಡಿ. ಏನಂತಂದರೆ ಕೇಕ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ಕೇಕ್ ಬೆಂದಿದೆಯಾ ಇಲ್ವಾ ಅಂತ ಪದೇ ಪದೇ ಓಪನ್ ಮಾಡಿ ನೋಡ್ತಾ ಇದ್ರೆ ಕೇಕ್ ಸರಿಯಾಗಿ ಬೇಯೋದಿಲ್ಲ, ಹಾಗೆ ಸರಿಯಾಗಿ ಉಬ್ಬಿ ಬರೋದಿಲ್ಲ. ನೋಡಿ ಯಾವುದೇ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಮೊದಲು 10 ನಿಮಿಷ ಹೈ ಫ್ಲೇಮಲ್ಲಿ, ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕೇಕನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ಇಲ್ಲಿ ಫೈನಲ್ ಆಗಿ ಪ್ಲಮ್ ಕೇಕ್ ಎಷ್ಟೊಂದು ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಬೇಕರಿಗಿಂತ ರುಚಿಯಾಗಿ ನಾವು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮನೆಯಲ್ಲಿ ನಾವು ಈ ಥರ ಕೇಕನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಖುಷಿನೂ ಆಗುತ್ತೆ, ನಾವು ಈ ಥರ ಕೇಕನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದನ್ನು ಉಲ್ಟಾ ಮಾಡಿ ಈಗ ಕಟ್ ಮಾಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಕೇಕ್ ಎಷ್ಟೊಂದು ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಆದರೆ ಕತ್ಲಾಗಿರೋದ್ರಿಂದ ನೈಟ್ ವಿಡಿಯೋ ಕ್ಲಾರಿಟಿ ಸರಿಯಾಗಿ ಬಂದಿಲ್ಲ. ಈ ಕೇಕನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಕಂಪ್ಲೀಟ್ ಆಗೋಷ್ಟರಲ್ಲಿಗೆ ಕತ್ಲಾಗಾಯಿತು, ಹಾಗಾಗಿ ನೋಡಿ ಕ್ಲಾರಿಟಿ ಸರಿಯಾಗಿ ಬಂದಿಲ್ಲ ಅಷ್ಟೇ, ಆದರೆ ಕೇಕ್ ಮಾತ್ರ ಪರ್ಫೆಕ್ಟಾಗಿ ಬಂದಿತ್ತು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು, ಸ್ವಲ್ಪವೂ ಮಿಸ್ಟೇಕ್ ಆಗೋದಿಲ್ಲ ಈ ಮೆಜರ್ಮೆಂಟಿಂದ ಮಾಡಿದ್ರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.